ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಕೆಲಸ ಎಲ್ಲ ಆಯಿತು. ಬಟ್ಟೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ದಾಯಿತು. ತಿಂಡಿ ಮಾಡಬೇಕು, ಇನ್ನೂ ತಿಂಡಿ ಮಾಡಿಲ್ಲ. ಏನು ತಿಂಡಿ ಮಾಡೋದು ಅಂತ ಗೊತ್ತಿಲ್ಲ. ಮನೆಯವರು ಒಂದು ಗೃಹ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಮಾನ್ಯ ಇನ್ನು ಮಲಗಿದ್ದಾಳೆ. ಹಾಗಾಗಿ ನಾನು 9 ಗಂಟೆ ಆದರೂ ಇನ್ನೂ ಸುಮ್ಮನೆ ಕೂತಿದ್ದೀನಿ. ಏನು ಮಾಡಲಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಅವಳಿದ್ದರೆ ಏನಾದರೂ ಕೇಳ್ಬಿಟ್ಟು ಮಾಡೋಣ ಅಂತ ಹೇಳಿದ್ರೆ ಅವಳು ಇನ್ನೂ ಮಲಗಿದ್ದಾಳೆ. ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳೆದಾಯಿತು. ನೆನ್ನೆ ಶನಿವಾರ ಬಟ್ಟೆಗಳೇನು ತೊಳೆದಿರಲಿಲ್ಲ. ಹಾಗಾಗಿ ಬೆಳಗ್ಗೆನೇ ಬಟ್ಟೆ ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ನಾನ್ ವೆಜ್ ಏನಾದ್ರು ಮಾಡಲಾ ಏನು ಅಂತ ಹೇಳಿ ಅನ್ನಿಸ್ತಾ ಇದೆ. ತಿಂಡಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂಥದ್ದು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ಎದ್ದು ಬಂದಳು ಮಾನ್ಯ. ನಾನು ಇಷ್ಟೊತ್ತವರೆಗೂ ಒಬ್ಬಳೇ ಕೂತು ಬೇಜಾರಾಗೋಯ್ತು. ಭಾನುವಾರ ಇವತ್ತು ಒಂಚೂರು ಜೊತೆಯಲ್ಲಿ ಇರ್ತಾರೆ ಎಲ್ಲರೂ ಅಂತ ಹೇಳಿ ಅಂದ್ಕೊಳ್ಳೋದು ನಾವು. ಭಾನುವಾರ ಮನೆಯವರು ಗೃಹ ಪ್ರವೇಶ ಇದೆ ಅಂತ ಹೋಗಿದ್ದಾರೆ, ಅದಕ್ಕೆ ಹೋಗಲೇಬೇಕು ಖಂಡಿತವಾಗ್ಲೂ. ಇವಳು ನೋಡಿ ಈಗ ಎದ್ದು ಬಂದಿದ್ದಾಳೆ. ನೋಡಿ ಫ್ರೆಂಡ್ಸ್, ಎಷ್ಟು ನಿದ್ದೆ ಮಾಡಿದ್ದಾಳೆ ಅಂದರೆ, ಟೈಮ್ ಆಗಲೇ 9:30, ಇನ್ನು 5 ನಿಮಿಷ ಇದೆ 9:30ಗೆ. ಈಗ ಬ್ರಷ್ ಓಪನ್ ಮಾಡ್ಕೊತಿದ್ದಾರೆ ಮುಖ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು. ಆಯ್ ಮಾಡಿ ಮೇಡಮ್. ಯಾಕೆ ನಿದ್ದೆ ಬರ್ತೈತೆ? ಏನೇ ಕುಂಭಕರ್ಣನ ವಂಶಕ್ಕೆ ಸೇರ್ತಾ ಇದೆಯೇನೆ ಮನ್ಯ? ಇಷ್ಟು ದಿನ ಬೇಗ ಎದ್ದೇಳ್ತಿದ್ಲಂತೆ ಸ್ಕೂಲಿಗೆ ಹೋಗ್ಬೇಕು ಅಂತೇಳ್ಬಿಟ್ಟು. ಯಾಕೆ ಇವತ್ತು ಭಾನುವಾರ ಅಲ್ವಾ, ಮಲ್ಕೋ ಅಂತ ಹೇಳಿ ನಾನು ಸುಮ್ಮನಾದೆ. ಅವ್ರ ಪಪ್ಪನೂ ಹಂಗೆ ಅಂದರು, ಎದ್ದೇಳಿಸ್ಬೇಡ, ಅವಳು ಎಷ್ಟೊತ್ತರೆಗೂ ನಿದ್ದೆ ಮಾಡ್ತಾಳೆ, ಅಷ್ಟೊತ್ತರೆಗೂ ನಿದ್ದೆ ಮಾಡಲಿ, ಕ್ಲೀನಾಗಿ ನಿದ್ದೆ ಮಾಡಿದ್ದು ಬಿಡಲಿ, ಒಂಚೂರು ಫ್ರೀ ಅಂತ ಅನ್ಸುತ್ತೆ ಅವಳಿಗೂ. ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಸರಿಯಾಗಲ್ಲ, ದಿನ ಬೇಗ ಎದ್ದೇಳ್ತಾಳೆ, ಎಷ್ಟೊತ್ತಿಗಾರು ಎದ್ದೇಳ್ಸಕ್ಕೆ ಹೋಗಬೇಡ ಅಂತಲೇ ಹೇಳ್ಬಿಟ್ಟು ಅವರು ಗೃಹ ಪ್ರವೇಶಕ್ಕೆ ಹೋದರು. ಮಕ್ಕಳು ಎಷ್ಟೊತ್ತವರೆಗೂ ನಿದ್ದೆ ಮಾಡಿದ್ರು ಅವರಿಗೇನು ಬೇಜಾರಿಲ್ಲ. ನಾನೇ ಬಡ್ಕೊತಾ ಇರ್ತೀನಿ, 5 ಗಂಟೆ 6 ಗಂಟೆ ಆಯಿತು, 7 ಗಂಟೆ ಆಯಿತು ಎದ್ದೇಳ್ರೆ, 7:30 ಆಯಿತು ಎದ್ದೇಳ್ರೆ, 8 ಗಂಟೆ ಆಯಿತು ಅಂತಿರ್ತೀನಿ. ಅವರು ಕೂಗಬೇಡ, ಕಿರ್ಚಬೇಡ, ಮಲ್ಕಳ್ಳಿ ಸುಮ್ಮನಿರು ಅಂತ ಹೇಳ್ತಾ ಇರ್ತಾರೆ. ಎಲ್ಲೋ ಒಂದೊಂದು ಸರಿ 6 ತಿಂಗಳಿಗೋ ವರ್ಷಕ್ಕೋ ಒಂದು ಸರಿ ಎದ್ದೇಳ್ರಪ್ಪ ಟೈಮ್ ಆಯಿತು ಅಂತ ಹೇಳೋದು ಅವರು ಅಷ್ಟೇ. ಬಾಕಿ ಟೈಮಲ್ಲೆಲ್ಲ ಅವ್ರು ಎಷ್ಟೊತ್ತು ನಿದ್ದೆ ಮಾಡಿದ್ರು ಏನು ಹೇಳಲ್ಲ ಆ ಥರ. ಅದಕ್ಕೆ ಅವರು ನಮ್ಮ ಪಪ್ಪನೇ ಸಪೋರ್ಟ್ ಮಾಡ್ತಾರೆ. ನಿಮ್ಮದೇನಮ್ಮ ಅಂತೇಳಿ ನಮ್ಮ ಮಾತಿಗೆ ಒಂಚೂರು ಬೆಲೆನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಹಂಗಾಗ್ಬಿಟ್ಟಿದೆ, ಯಾರು ಕೇಳಲ್ಲ ನನ್ನ ಮಾತನ್ನು ನಾನೊಬ್ಬಳೇ ಕೇಳಬೇಕು, ಇಲ್ಲ ನಿಮ್ಮ ಜೊತೆ ಹೇಳ್ಬೇಕು. ಈ ಥರ ಬೇಜಾರಾದರೂ ನಿಮ್ಮ ಜೊತೆ ಹೇಳ್ಕೊಬೇಕು, ಖುಷಿಯಾದರೂ ನಿಮ್ಮ ಜೊತೆ ಹೇಳ್ಕೊಬೇಕು. ಈಗ ಅದಕ್ಕೆ ಏನು ತಿಂಡಿ ಮಾಡೋದು ಅಂತ ಕೇಳಿದೆ. ಎಗ್ ರೈಸ್ ಮಾಡಬೇಕಂತೆ, ಅದಕ್ಕೆ ರೈಸಿಗೆ ಇಟ್ಟಿರ್ತೀನಿ. ಈಗ ರೈಸಿಗೆ ಇಟ್ಟರೆ ನಾನು ಅವಳು ಇಬ್ಬರೇ ಅಲ್ವಾ, ಇಬ್ಬರಿಗೆ ಸ್ವಲ್ಪ ಎಗ್ ರೈಸ್ ಮಾಡಿಕೊಂಡು ಒಂದೊಂದು ಆಮ್ಲೆಟ್ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಭಾನುವಾರ ಅಲ್ವಾ, ಸಮಥಿಂಗ್ ಸ್ಪೆಷಲ್. ಬೆಳಿಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮಾನ್ಯನಿಗೋಸ್ಕರ ಇವತ್ತು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿಕೊಂಡು ತಿಂಡಿ ಇನ್ನೂ ಮಾಡ್ದೇಲೆ ಹಾಗೆ ಕೂತಿರೋದಾಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ನಿದ್ದೆ ಮಾಡಿದ್ದಾಳೆ ನೋಡಿ. ಅವಳ ಮುಖ ಎಲ್ಲ ಒಂಥರ ಊದ್ಕೊಂಡಂಗಾಗಿದೆ, ಅಷ್ಟು ನಿದ್ದೆ ಮಾಡಿದ್ದಾಳೆ. ರಾತ್ರಿನೂ ಅಷ್ಟೇ 8:30 ಆಗಿತ್ತು ಅನಿಸುತ್ತೆ, ಅಷ್ಟೊತ್ತಿಗೆ ನಿದ್ದೆ ಬರ್ತಾಯಿದೆ ಅಂತೇಳಿ ಹೋಗಿ ಮಲ್ಕೊಂಡ್ಳು. ಇಷ್ಟೊತ್ತವರೆಗೂ 9:30ವರೆಗೂ ನಿದ್ದೆ. ಅದಕ್ಕೆ ನೋಡಿ ಮುಖ ತೋರಿಸ್ತಿಲ್ಲ. ನಾನು ಅದಕ್ಕೆ ನೀನು ಎದ್ದಿರಲಿಲ್ವಲ್ಲಪ್ಪ, ಅದಕ್ಕೆ ಏನು ತಿಂಡಿ ಮಾಡೋದು ಅಂತ ಹೇಳಿ ಕೇಳೋಣ ಅಂತೇಳಿ ಮಾಡಿದೆ. ಹೋಗಿ ಕೇಳ್ತೀನಿ ಮಾನ್ಯಂಗೆ ಏನಾರು ಚಿಕನ್ ಏನಾರು ತರಿಸ್ಬೇಕಂತ. ಪಪ್ಪ ಎದ್ದೇಳಿಸ್ಬೇಡ ನೀನು ಸುಮ್ಮನಿರು ಮಲ್ಕೊಳ್ಳಿ ಅಂತೇಳಿ ಹೇಳಿದ್ರ. ಹಂಗಾಗಿ ಸುಮ್ಮನಾಗಿದ್ದಾಯಿತು, ಎದ್ದೇಳ್ಸೋಕ್ಕೆ ಹೋಗಲಿಲ್ಲ ನಿನಗೆ. ಕಾಫಿ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ತೊಳೆದು ಎಲ್ಲ ಕೆಲಸ ಆಯ್ತಲ್ವ, ಹೊಟ್ಟೆ ಹಸಿತಾಯಿತು. ಹಾಗಾಗಿ 1 ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ, ಎಲ್ಲ ಕೆಲಸ ಆಗಿದೆ. ಈಗ ರೈಸಿಗೆ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ವೀಡಿಯೋ ಮಾಡೋಕ್ಕೆ ನೋಡಿ ಅವಳ ಮುಖ ನೋಡಿ, ಆನೆ ಮುಖದ ಥರ ಇದೆ. ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಒಂಥರ ನಿದ್ದೆ ಮಾಡಿದಾಗ ಮಕ್ಕಳು ಫೇಸ್ ನೋಡೋಕ್ಕೆ ಖುಷಿಯಾಗುತ್ತೆ. ಫ್ರೆಂಡ್ಸ್, ರೈಸ್ ಆಯಿತು. ಎದ್ದಿದ ತಕ್ಷಣ ಹೊಟ್ಟೆ ಹಸಿವು ಅಂತ ಹೇಳಿರೋದು, ಎಗ್ ರೈಸ್ ಬೇಕು ಅಂತ ಹೇಳಿದ್ರು. ಫಸ್ಟೇ ಗೊತ್ತಾಗಿದೆ, ಇಷ್ಟು ಮಾಡಿಟ್ಬಿಟ್ಟಿರ್ತಿದ್ದೆ. ರೈಸ್ ಆಯಿತು. ಈರುಳ್ಳಿ ಎಲ್ಲ ರೈಸ್ ಆಗೋಷ್ಟೊತ್ತಿಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲ. ಈಗ ಬಾಣಲೆ ಇಟ್ಕೊಂಡಿದ್ದೀನಿ, ಪಟ ಅಂತ ಮಾಡಿಬಿಡೋಣ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು. ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ.
ಎಣ್ಣೆ ಸ್ವಲ್ಪ ಜಾಸ್ತಿನೇ. ಎಗ್ ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಈ ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಿದ್ದೀನಿ. 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಿದ್ದೀನಿ. ಈಗ ಒಂದು 3 ಗೆಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ರೀತಿ ಫಸ್ಟಿಗೆ ಎಣ್ಣೆಗೆ ಮಸಾಲ ಪೌಡ್ರುಗಳೆಲ್ಲ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಎಗ್ ರೈಸು ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ. ಅದಕ್ಕೆ ಫಸ್ಟಿಗೆ ಎಣ್ಣೆಗೆ ಸೇರಿಸ್ಕೊಂಡ್ಬಿಡ್ತೀನಿ. ಈಗ ಒಂದು 3 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಓಪನ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು, ಅದನ್ನು ರುಬ್ಕೊಂಡ್ಬಿಡೋಣ. ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಹಸಿಮೆಣಸಿನ್ಕಾಯಿನ ಪೀಸ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆ ಒಂದು 10 ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಅದನ್ನೆಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಈಗ ನಾವೇನು ರುಬ್ಕೊಂಡಿದ್ವಿ ಈ ಪೇಸ್ಟನ್ನೆಲ್ಲ ಅದ್ರ ಜೊತೆ ಸೇರಿಸ್ಕೊಂಡ್ಬಿಡೋಣ. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ಫುಲ್ಲು ಫೈನ್ ಪೇಸ್ಟ್ ಆಗಬೇಕಂತ ಏನಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಈಗ ಈ ಪೇಸ್ಟೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಎಗ್ ರೈಸು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಎಲ್ಲರೂ ಮಾಮೂಲಿಯಾಗಿ ಎಗ್ ರೈಸ್ ಮಾಡ್ತಾರೆ, ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ಮು ಕ್ಯಾಬೇಜ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ. ನಾನು ಒಂದೊಂದು ಸರಿ ಒಂದೊಂದು ರೀತಿಯಾಗಿ ಮಾಡ್ತಾಯಿರ್ತೀನಿ. ಇವತ್ತು ಈ ರೀತಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಟೇಸ್ಟ್ಫುಲ್ಲಾಗಿ ಸಖತ್ತಾಗಿ ಬಂದಿತ್ತು. ಈಗ ಏನು ಪೇಸ್ಟ್ ಹಾಕ್ಕೊಂಡ್ವಿ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಮೊಟ್ಟೆ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಇದ್ರ ಜೊತೆನೇ. ಈಗ ಎಲ್ಲ ಫ್ರೈ ಆಗಿದೆ. ಈಗ ಸ್ಟವನ್ನು ಫುಲ್ಲು ಲೋ ಫ್ಲೇಮ್ ಮಾಡಿಟ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 4ರಿಂದ 5 ಮೊಟ್ಟೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಹಾಕೊಂಡ ನಂತರ ನಮ್ಮನೆ ಮಟನ್ ಸಾಂಬಾರು ಪುಡಿ ಸೇರಿಸ್ಕೊತಿದ್ದೀನಿ. ನನಗೆ ಎಗ್ ರೈಸಿಗೆ ಆ ಮಟನ್ ಸಾಂಬಾರು ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ಅದನ್ನು ಸೇರಿಸ್ಕೊತಿದ್ದೀನಿ. ನೀವು ಅಚ್ಕಾರದ ಪುಡಿ ಫಸ್ಟಿಗೆ ಹಾಕ್ಕೊತಿರ್ತೀರಲ್ವ, ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದ್ರೆ ಅಚ್ಕಾರದ ಪುಡಿನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಗೆ ಗರಂ ಮಸಾಲಾನ. ಈಗ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕು ಎಗ್ ರೈಸಿಗೆ ಅಷ್ಟು ಉಪ್ಪನ್ನು ಈಗ ಸೇರಿಸ್ಕೊತಿದ್ದೀನಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಉಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಬಿಡೋಣ. ಕೈ ಬಿಡದೇಲೇ ಇರೋ ರೀತಿ ತಿರುಗಿಸ್ಕೊಂಡ್ರೆ ಉದುರಾಗಿ ತುಂಬಾ ಪುಡಿಯಾಗಿ ರವೆ ರೀತಿ ಬರುತ್ತಲ್ಲ, ಆ ರೀತಿ ಬುರ್ಜಿ ರೆಡಿ ಆಗುತ್ತೆ. ಆ ಥರ ಆಗೋವರೆಗೂ ಚೆನ್ನಾಗಿ ಈ ರೀತಿ ಕೈ ಬಿಡದೇಲೆ ತಿರುಗಿಸ್ಕೊತಾ ಇರಬೇಕು. ಒಂದು 3ರಿಂದ 4 ನಿಮಿಷಗಳ ಕಾಲ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮೊಟ್ಟೆ ಎಲ್ಲ ಅರಳ್ಕೊಂಡು ಈ ರೀತಿ ಉದುರಾಗಿ ರೆಡಿ ಆಗುತ್ತೆ. ಎಗ್ ರೈಸ್ ಮಾಡೋದಕ್ಕೆ ಈಗ ಬುರ್ಜಿ ಎಲ್ಲ ರೆಡಿ ಆಗಿದೆ. ಈಗ ರೈಸ್ ಎಲ್ಲ ಸೇರಿಸ್ಕೊಂಬಿಡೋಣ. ರೈಸ್ ಸೇರಿಸೋ ಅಷ್ಟೊತ್ತಿಗೆ ಸ್ಟವನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ ಎಲ್ಲ ಸೇರಿಸ್ಕೊಂಬಿಡೋಣ. ಬಿಸಿಯಾಗಿ ಉದುರಾಗಿರೋ ಅಂಥ ಅನ್ನನೆಲ್ಲ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಎಗ್ ರೈಸ್ ಮಾಡೋದಾದರೆ ಒಂದೇ ರೀತಿ ಎಗ್ ರೈಸ್ ಮಾಡೋಕ್ಕೆ ಹೋಗಲ್ಲ. ಒಂದೊಂದು ಸರಿ ಒಂದೊಂದು ಥರ ಟ್ರೈ ಮಾಡ್ತಾ ಇರ್ತೀನಿ. ಈ ಥರ ಮಾಡಿದ್ರೆ ಹೆಂಗಾಗತ್ತೆ, ಇನ್ನೊಂದು ಥರ ಮಾಡಿದ್ರೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ. ಒಂದೊಂದು ಸರಿ ಮಾಡಿದಾಗಲೂ ಒಂದೊಂದು ಥರ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನೋಡೋಣ ಅಂತೇಳ್ಬಿಟ್ಟು ಈ ಥರ ಮಸಾಲೆ ರುಬ್ಬಿಟ್ಟು ಮಾಡೋಣ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಮಾಡಿದೆ. ಎಗ್ ರೈಸ್ ಅಂತೂ ತುಂಬಾ ಅಲ್ಟಿಮೇಟಾಗಿ ಸಖತ್ತಾಗಿ ಬಂದಿತ್ತು. ಆದರೆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ಟವನ್ನು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ನಿಮಿಷಗಳ ಕಾಲ ಸ್ಟವ್ ಮೇಲೆ ಬಿಟ್ಬಿಡ್ತೀನಿ. ಆವಾಗ ಕೆಳಗಡೆ ರೈಸ್ ಎಲ್ಲ ಸ್ವಲ್ಪ ಫ್ರೈ ಆಗಿ ಕೆಂಪಾದಾಗ ಆಗಿರುತ್ತೆ. ಆ ಥರ ಆಗಿದೆ. ಈಗ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ನಿಮಗೆ ಗೊತ್ತಾಗ್ತಿಲ್ಲ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿತ್ತು, ಹಾಗೆ ಒಂದು ಒಳ್ಳೆ ಅರೋಮಾ ಬರ್ತಾಯಿತ್ತು. ತುಂಬಾ ಡಿಫ್ರೆಂಟಾಗಿತ್ತು, ತುಂಬಾ ಸಖತ್ತಾಗಿತ್ತು ಎಗ್ ರೈಸ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ. ಯಾವುದೇ ರೀತಿ ಸಾಸ್ ಬಳಸಿಲ್ಲ, ಏನೂ ಇಲ್ಲ, ಹಾಗೆ ಕ್ಯಾಬೇಜ್ ಇಲ್ಲ, ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎಗ್ ರೈಸು. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಅಂತಲೇ ಹೇಳ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ
ಸೂಪರ್ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಎಗ್ ರೈಸು ರೆಡಿ ಆಗುತ್ತೆ. ಇದ್ರ ಜೊತೆ ಆಮ್ಲೆಟ್ ಕೂಡ ಮಾಡಿದ್ಲು ಮಾನ್ಯ. ಅದೇ ಆ ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟು ಮಿಸ್ ಆಗಿಬಿಟ್ಟಿದೆ. ನಾನು ಸ್ಟವ್ ಮೇಲೆ ಒಂದು 5 ಮಿನಿಟ್ಸ್ ಫ್ರೈ ಆಗಲಿಕ್ಕೆ ಅಂತೇಳಿ ಸ್ಟವ್ ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೆ. ಆವಾಗಲೇ ಆಮ್ಲೆಟ್ ಎಲ್ಲ ಮಾಡಿದ್ಲು ಮಾನ್ಯ. ಆ ವಿಡಿಯೋ ಕ್ಲಿಪ್ಪಿಂಗ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ಮಿಸ್ ಆಗಿಬಿಟ್ಟಿದೆ. ಆವತ್ತಿನ ಥರ ಏನಾದ್ರು ವೀಡಿಯೋ ಪಾಸ್ ಆಗಿತ್ತೋ ಅಥವಾ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆಯೋ ಗೊತ್ತಾಗಲಿಲ್ಲ. ಈಗ ಎಡಿಟ್ ಮಾಡ್ಬೇಕಾದ್ರೆ ನೋಡಿದ್ರೆ ಆ ವಿಡಿಯೋನೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಎಗ್ ರೈಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ. ನಾವು ತಿಂಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಮನೆಯವರು ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದರು. ಬೆಳಿಗ್ಗೆನೇ ಹೋಗಿದ್ರಲ್ವ, ತಿಂಡಿ ಮುಗಿಸ್ಕೊಂಡು ಬಂದಿದ್ರಲ್ಲೇ. ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ದೊಡ್ಡ ಕ್ಯಾನಲ್ಲಿ ಇರೋದ್ರಿಂದ ಎಣ್ಣೆ ಒಂದೇ ಸರಿ ಬಗ್ಗಿಸ್ಬೇಕಾದ್ರೆ ಕೆಳಗೆಲ್ಲ ಚೆಲ್ದಾಗ ಆಗ್ತಾಯಿರುತ್ತೆ. ಹಾಗಾಗಿ ಮನೆಯವ್ರು ಮನೆಯಲ್ಲಿ ಇದ್ದಾಗ ಎಣ್ಣೆ ಹಾಕಿಸ್ಕೊಂಡ್ಬಿಡೋಣ ಅಂತೇಳಿ ಅನ್ಕೋತಿದ್ದೆ. ದಿನಾ ಮರ್ತು ಹೋಗೋದು. ಇಬ್ಬರು ಇದ್ದರೆ ಒಬ್ಬರು ಈ ರೀತಿ ಕ್ಯಾನೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಸರಿಯಾಗುತ್ತೆ. ಆದರೂ ಸೋರ್ತಾನೇ ಇದೆ ನೋಡಿ. ಮನೆಯಲ್ಲಿ ಮಾಡಿಸಿರೋ ಎಣ್ಣೆಲ್ಲೋ ಒಂಚೂರು ವೇಸ್ಟ್ ಆದರೂ ಒಂಥರ ಬೇಜಾರಾದಂಗೆ ಆಗ್ತಾಯಿರುತ್ತೆ. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಅವರು ಎಣ್ಣೆ ಹಾಕ್ತಾಯಿದ್ರು. ನಾನು ಹಾಲ್ಕಿ ಇಟ್ಕೊಂಡು ಇನ್ನೊಂದು ಕ್ಯಾನಿಗೆ ಶಿಫ್ಟ್ ಮಾಡಿಸ್ಕೊತಿದ್ದೆ, ಸಣ್ಣ ಕ್ಯಾನಿಗೆ. ಮನೆಗೆ ನನಗೆ ಬೇಕಂತ ಹೇಳಿದಾಗ ಈಸಿಯಾಗಿ ಈ ಸಣ್ಣ ಕ್ಯಾನಲ್ಲಾದರೆ ಹಾಕ್ಕೊಂಡು ಬಿಡ್ಬೋದು ನಾನು ಅಂತೇಳ್ಬಿಟ್ಟು ಸಣ್ಣದೊಂದು ಕ್ಯಾನಿಗೆ ಹಾಕ್ಸಿ ಇಡ್ತಾ ಇದ್ದೀನಿ. ಅಡುಗೆ ಎಣ್ಣೆನೂ ಖಾಲಿ ಆಗಿತ್ತು ಅಡುಗೆ ಮನೆಯಲ್ಲಿ. ಹಾಗಾಗಿ ನೆನಪಾಯ್ತಲ್ವ, ಹಾಕ್ಸಿಟ್ಬಿಡೋಣ, ಹೇಗೂ ಮನೆಯವರು ಇದ್ದಾರಲ್ಲ ಅಂತೇಳ್ಬಿಟ್ಟು ಹಾಕ್ಸ್ಕೊಂಡು ಇಟ್ಕೊಂಡೆ. ಅದು ಅಡುಗೆಗೆ ಮಾಡಿಸಿರುವಂಥ ಎಣ್ಣೆ, ಕಡಲೆಕಾಯಿ, ಹುಚ್ಚೆಳ್ಳು ಎಲ್ಲ ಹಾಕ್ಬಿಟ್ಟು ಮಾಡಿಸಿರೋದು. ಅದು ಕಲರ್ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಇದೆ. ಅವಾಗೆಲ್ಲ ಒಳ್ಳೆಣ್ಣೆ ಬರೋದಲ್ಲ, ಆ ರೀತಿ ಇದೆ. ಈ ಕಡೆ ಕ್ಯಾನಲ್ಲಿರೋದಂಥದ್ದು ಫುಲ್ಲು ಕೊಬ್ಬರಿ ಎಣ್ಣೆ. ಇದು ತಲೆಗೆ ಹಚ್ಚಲಿಕ್ಕೆ ಇದಕ್ಕೆಲ್ಲ ಆಗುತ್ತೆ ಅಂತ ಅದೇ ಬೇರೆ ಇದೇ ಬೇರೆ ಮಾಡಿಸಿರುವಂಥದ್ದು. ಮಾರ್ನಿಂಗು ತಲೆಗೆ ಎಣ್ಣೆ ಹಾಕ್ಕೊಡ್ತಾಯಿದ್ದೀನಿ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಳಿಗೂ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಟ್ಬಿಟ್ರೆ ಸಂಜೆ ಒಂದು 4ರಿಂದ 5 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡೋದಕ್ಕೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕಾಯಿಸ್ಬಿಟ್ಟು ಎಣ್ಣೆ ಹಚ್ಕೊಡ್ತಾ ಇದ್ದೀನಿ. ನಮ್ಮಮ್ಮಗೆ ಬರಲ್ಲ ಎಣ್ಣೆ ಹಾಕೋಕ್ಕಾದ್ರೂ ಹಾಕ್ತಾರೆ. ಕಲ್ತ್ಕೊಳ್ಳೋಕೆ ಆಗ್ತಿದ್ದೀನಿ ಫ್ರೆಂಡ್ಸ್, ಬರಲ್ಲಲ್ಲ, ಅದಕ್ಕೆ ಹಿಂಗೆ ಹಚ್ಚಿದ್ರೆ ಸರಿನಾ ಅಂತ ಕೇಳ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕೆ ಹಾಕಲ್ಲ. ಮಸಾಜ್ ಮಾಡಿ ಒಳ್ಳೆ ನಿದ್ದೆ ಮಾಡಿದ ಮಸಾಜ್ ಮಾಡಿ ಈಗ ಬೆಳಿಗ್ಗೆ 9:30ವರೆಗೂ ಮಲಗಾಗೈತೆ. ಈಗ ಒಳ್ಳೆ ಮಸಾಜ್ ಮಾಡ್ತೀನಿ. ಆಮೇಲೆ ಅತ್ಲಾಗೆ ಇನ್ನು ಮಧ್ಯಾಹ್ನ 2 ಗಂಟೆವರೆಗೂ ಮಲಗಿ ಎದ್ದು ಊಟ ಮಾಡು, ಅಲ್ಲಿಗೆ ಸರಿ ಆಗ್ತೈತಿ. ಮತ್ತು ಆಮೇಲೆ ಬಿಸಿ ಬಿಸಿ ನೀರು ಹುಯ್ಕೊಂಡು ಸ್ನಾನ ಮಾಡು. ಅಮ್ಮ ಯಾಕೋ ತಲೆ ಒಂಥರ ಉಗುರು ಆದಂಗೆ ಆಯಿತು ಅಂತೇಳಿ ಮತ್ತೆ ಮಲ್ಕ ರಾತ್ರಿ ಊಟಕ್ಕೆ ಅದು ಸರಿ ಆಗ್ತೈತೆ. ಅಲ್ಲಿ ಹೋಮ್ವರ್ಕ್ ಐತೆ ಬರ್ದಿಲ್ಲ. ಹೋಮ್ವರ್ಕ್ ಇದ್ದರೆ ಇರ್ತಿತ್ತು ಕಣಪ್ಪ. ನೀನು ನಿದ್ದೆ ಮಾಡು ಫಸ್ಟ್, ಆರಾಮಾಗಿ ಮಲಗಬೇಕು. ಹೋಮ್ವರ್ಕ್ ಎಲ್ಲ ಇದ್ದಿದ್ದೆ ಯಾವಾಗಲೂ ಅಲ್ವಾ. ಫಸ್ಟ್ ಮಲ್ಕೊಬೇಕು, ಚೆನ್ನಾಗಿ ನಿದ್ದೆ ಮಾಡಿ ಪುರ್ಸೋತಿದ್ರೆ ನಿನಗೆ ಆಮೇಲೆ ಬಾರದ್ರೆ ಸರಿ ಆರಾಮಾಗಿ. ನೀರು ಬೇಕು, ಒಂದು ಲೋಟ ಒಳ್ಳೆ ನೀರು. ಬಚ್ಚಲ ಮನೆಯಲ್ಲಿ ಇರ್ಬೇಕು ನೋಡಿ, ಕುಡಿ ಒಳ್ಳೆ ನೀರು. ಇಷ್ಟು ದಿನ ಕುಡಿತಿದ್ದೀವಿ, ಮತ್ತೆ ಏನು ಒಳ್ಳೆ ನೀರ ಕೆಟ್ಟ ನೀರು? ಹಂಗ ಎಷ್ಟು ಉದ್ದ ಕೂದಲು ಮಾಡಿದ್ದೀರಾ? ನನ್ನ ಕೂದಲು ಎಲ್ಲ ಕಟ್ ಮಾಡಿ ಎಷ್ಟು ಉದ್ದ ಇತ್ತು ನನ್ನ ಕೂದಲು. ಏನೇ ಕಟ್ ಮಾಡಿಸ್ಕೊಂಡಿದ್ದೆ? ನಾನಲ್ಲ, ನಮ್ಮಮ್ಮ ಕಟ್ ಮಾಡಿದ್ದು. ನಾನು ಮುಂದೆ ಕೂತ್ಕೋ ಸ್ವಲ್ಪ. ಏನೇನೋ ಮಾಡ್ತಾರೆ ನೋಡಿ ಗೈಸ್. ಭಾನುವಾರ ಒಂದೇ ದಿನ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹೊತ್ತು ಹಾಕ್ಕೊಂಡು ಇರೋಕ್ಕಾಗತ್ತೆ. ರಾತ್ರಿ ಟೈಮ್ ಹಚ್ಕೊಳ್ರಿ ಅಂತ ಹೇಳಿದ್ರೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿರಿ ಅಂದರೆ ಟೈಮ್ ಆಗಿಬಿಡುತ್ತಲ್ವ, ಕೂದಲೆಲ್ಲ ಸರಿಯಾಗಿ ಒಣಗಲ್ಲ ಅಂತ ಹೇಳ್ಬಿಟ್ಟು ಹಚ್ಕೊಳ್ಳೋದಿಲ್ಲ ಅವಳು. ಬೇಡ ಬೇಡ ಅಂತ ಹೇಳ್ತಿರ್ತಾಳೆ. ಸ್ವಲ್ಪ ಲೈಟಾಗಾದರೂ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡು ಅಂದರೆ ಕೇಳಲ್ಲ. ಹಾಗಾಗಿ ಭಾನುವಾರ ಮನೆಯಲ್ಲಿದ್ದರೆ ಎಣ್ಣೆ ಹಾಕ್ಬಿಡ್ತೀನಿ. ಮನೆಯಲ್ಲಿ ಎಲ್ಲರೂ ಇಲ್ಲ ಹೊರಗಡೆ ಹೋಗೋದು ಅಂತ ಹೇಳಿದರೆ ಭಾನುವಾರ ಕೂಡ ಮಿಸ್ ಆಗಿಬಿಡುತ್ತೆ. ಆ ಥರ ಆಗುತ್ತೆ. ಎಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿರೋ ಎಣ್ಣೆನ ಹಚ್ಚಿದ್ರೆ ಖುಷಿಯಾಗಿ ಎಣ್ಣೆ ಹಚ್ಕೋತಾಳೆ. ಆ ರೀತಿ ಬಿಸಿ ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ತಲೆಯಲ್ಲಿ ಏನಾದ್ರು ಡ್ಯಾಂಡ್ರಪ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಬಿಸಿ ಬಿಸಿಯಾಗಿರೋ ಎಣ್ಣೆ ಹಚ್ಚೋದ್ರಿಂದ. ಬಿಸಿ ಅಂದರೆ ತುಂಬ ಏನು ಮರಳ್ತಾ ಇರೋ ಎಣ್ಣೆ ಅಲ್ಲ, ನಮ್ಮ ಕೈ ಮುಟ್ಟಿದ್ರೆ ಎಷ್ಟು ಬಿಸಿ ಆಗುತ್ತೆ ಅಷ್ಟು ಬಿಸಿ ಬಿಸಿ ಎಣ್ಣೆನ ಚೆನ್ನಾಗಿ ಕೂದಲು ಬುಡಕ್ಕೆಲ್ಲ ಹಚ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಬಿಟ್ರೆ ಅವರಿಗೂ ಸ್ವಲ್ಪ ಫ್ರೀ ಆದಂಗೆ ಆಗಿಬಿಡುತ್ತೆ. ಆಮೇಲೆ ಬಿಸಿ ಬಿಸಿ ನೀರಲ್ಲಿ 1-2 ಗಂಟೆ ಬಿಟ್ಟು ಅಥವಾ ಟೈಮ್ ಇತ್ತು ಅಂದರೆ ಒಂದು 4-5 ಗಂಟೆ ಬಿಟ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿಕೊಂಡ್ರು ಅಂದರೆ ಫುಲ್ಲು ಫ್ರೀ ಅಂತ ಅನಿಸ್ತಾ ಇರುತ್ತೆ ಅವರಿಗೂ.
ಮಗಳಿಗೆ ಎಣ್ಣೆ ಎಲ್ಲ ಹಚ್ಕೊಟ್ಟು ಬರೋಷ್ಟೊತ್ತಲ್ಲಿ ಮನೆಯವರು ಒಂದು ಸ್ವಲ್ಪ ಟೀ ಮಾಡಿಬಿಡು ಅಂತೇಳಿ ಹೇಳಿದ್ರು. ಹೊರ್ಗಡೆ ಎಲ್ಲ ಟೀ ಕಾಫಿ ಕುಡಿಯೋದು ಕಡಿಮೆ ಅವರು, ಮನೆಯಲ್ಲೂ ಟೀ ಕಾಫಿ ಕುಡಿಯೋದು ಕಡಿಮೆನೇ. ಭಾನುವಾರ ಒಂದಿನ ಮಾತ್ರ ಮಧ್ಯಾಹ್ನ ಟೈಮು ಒಂದು ಸ್ವಲ್ಪ ಟೀ ಕೇಳ್ತಾರೆ, ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.